ಮಾಜಿ ಸಿಎಂ ಕರ್ನಾಟಕ ಕಂಡ ಅಪರೂಪದ ರಾಜಕಾರಣಿ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಾಗಿದ್ದ ಎಸ್ಎಂ ಕೃಷ್ಣ ವಿಧಿವಶರಾಗಿದ್ದಾರೆ. ಸಭ್ಯ ಮತ್ತು ಜೆಂಟಲ್ಮ್ಯಾನ್ ರಾಜಕಾರಣಿಗಳಿಗೆ ಹೆಸರಾಗಿದ್ದಂತಹ ಅವರು ಮಿತಿಮೀರಿದ ಭಾಷೆ, ಟೀಕೆ, ಟಿಪ್ಪಣಿಯಲ್ಲೂ ಕೂಡ ಶಿಸ್ತನ್ನ ರೂಢಿಸಿಕೊಂಡಿದ್ರು. ರಾಜಕಾರಣಿಗಳಿಗೆ ಮಾದರಿಯಾಗಿದ್ರು. ಯುವ ಪೀಳಿಗೆಗೆ ಒಬ್ಬ ರಾಜಕಾರಣಿ ಹೇಗಿರಬೇಕು ಅಂದ್ರೆ ಅದು ಎಸ್ಎಂ ಕೃಷ್ಣ ಅವರ ರೀತಿ ಇರಬೇಕು ಅನ್ನೋ ಒಂದು ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿದ್ರು. ಇಂಥ ಧೀಮಂತ ನಾಯಕ ನಿಧನರಾಗಿದ್ದಾರೆ. ನಾಡು ಅನುಭವದ ರಾಜಕಾರಣಿಯನ್ನ ಕಳೆದುಕೊಂಡು ಸೊರಗಿದೆ. ಬೆಂಗಳೂರು ಸಿಂಗಾಪುರದಂತೆ ಆಗಬೇಕು ಅಂತ ಕನಸು ಕಂಡಿದ್ದ ಎಸ್ಎಂ ಕೃಷ್ಣ ಅವರು ತಾವು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲೇ ಐಟಿ ಕ್ಷೇತ್ರಕ್ಕೆ ಇನ್ನಿಲ್ಲದಷ್ಟು ಅವಕಾಶಗಳನ್ನ ಸೃಷ್ಟಿಸಿದ್ರು. ಕಾರ್ಪೊರೇಟ್ ಸಂಸ್ಥೆಯ ಸಿಇಒ ರೀತಿ ಕಾರ್ಯನಿರ್ವಹಿಸುವತ್ತ ಗಮನ ಹರಿಸಿದ ಅವರು ರಾಜಧಾನಿಯಿಂದ ಭರಪೂರ ಆದಾಯ ಬಂದರೆ ರಾಜ್ಯದ ಉಳಿದ ಭಾಗಗಳಲ್ಲೂ ಕೂಡ ಲಾಭವಾಗುತ್ತದೆ ಎನ್ನುವ ಆಲೋಚನೆ ಹೊಂದಿದ್ರು. ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ರಾಜ್ಯಪಾಲರು, ಕೇಂದ್ರದ ಮಾಜಿ ಸಚಿವರಾದ ಎಸ್ಎಂ ಕೃಷ್ಣ ಅವರು ಸದಾಶಿವನಗರದ ಸ್ವಗೃಹದಲ್ಲಿ ಮಂಗಳವಾರ ಬೆಳಗಿನ ಜಾವ 2:30 ಸುಮಾರಿಗೆ ನಿಧನರಾದರು. ಎಸ್ಎಂ ಕೃಷ್ಣ ಅವರ ದೀರ್ಘಕಾಲದ ಒಡನಾಡಿಗಳು, ಸಂಬಂಧಿಗಳು ಆಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಈ ಬಗ್ಗೆ ಮಾಧ್ಯಮ ಮಾಹಿತಿ ನೀಡಿದ್ದು, ಕೆಲ ಕಾಲದಿಂದ ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ಮನೆಗೆ ಮರಳಿದ್ರು. ಮಂಗಳವಾರ ಬೆಳಗಿನ ಜಾವ ಕೊನೆಯುಸಿರು ಎಳೆದಿದ್ದಾರೆ. ಮೃತರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಸದಾಶಿವನಗರದ ನಿವಾಸದಲ್ಲಿ ಇಂದು ಇಡೀ ದಿನ ಇಡಲಾಗುವುದು ಅಂತ ಹೇಳಿದ್ದಾರೆ. ಸ್ಯಾಂಡಲ್ವುಡ್ ನಟ ಧ್ರುವ ಸರ್ಜಾ ಅವರಿಗೆ ಗೋವುಗಳೆಂದರೆ ಅಪಾರ ಭಕ್ತಿ. ಈಚೆಗೆ ಅವರು ತಮ್ಮ ಮುದ್ದಾದ ಮಕ್ಕಳಾದ ರುದ್ರಾಕ್ಷಿ ಮತ್ತು ಹಯಗ್ರೀವ ಹಾಗೂ ಪತ್ನಿ ಪ್ರೇರಣಾ ಶಂಕರ್ ಅವರ ಜೊತೆ ಬೆಂಗಳೂರಿನ ಕೋರಮಂಗಲದಲ್ಲಿರುವಂತಹ ಗೋಶಾಲೆಯೊಂದಕ್ಕೆ ಭೇಟಿ ನೀಡಿದ್ರು. ಕೆಲ ಸಮಯ ಅಲ್ಲಿ ಸುತ್ತಾಡಿ ಮಕ್ಕಳಿಗೆ ಗೋವುಗಳನ್ನು ತೋರಿಸಿ ಸಂತೋಷಪಟ್ಟರು. ನಂತರ ಗೋಪೂಜೆಯನ್ನ ನೆರವೇರಿಸಿದ ಧ್ರುವ ಸರ್ಜಾ ದಂಪತಿ ಗೋಶಾಲೆಯಲ್ಲಿಯೇ ವಿಶ್ರಾಂತಿ ಪಡೆದರು.